ಎಲ್ಲರಿಗೂ ಗುಡ್ ಈವ್ನಿಂಗ್. ಮೈ ಸೆಲ್ಫ್ ಜೀವಿತ್. ಈ ಫಿಲ್ಮ್ ಅಲ್ಲಿ ವರ್ಕ್ ಮಾಡಿರುವ ಗುರಿ ಟೀಮ್ಗೆ ಫಸ್ಟ್ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ಸಪೋರ್ಟ್ ಮತ್ತೆ ಶೇರು ನಮ್ಮ ಫಿಲ್ಮ್ಗೆ ಸಪೋರ್ಟ್ ಕೊಡಬೇಕು. ಥ್ಯಾಂಕ್ ಯು. ವೆಲ್ಕಮ್. ಮೈ ಓನ್. ನಿಮ್ಮ ಹಾಡಿನ ಬಗ್ಗೆ ಹೇಳಿ. ಹಾಡು ಹೇಗಿತ್ತು? ಹಾಡು ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿರುತ್ತಂತ. ಅಂದ್ರೆ ಓನೇ ಸರ್, ಮಂಜು ಸರ್, ಇದು ಓನ್ ಸರ್, ಸ್ಕ್ರಿಪ್ಟ್ ಅಲ್ಲ ಸರ್. ಅಂದ್ರೆ ನಿಮ್ಗೆ ಬಟ್ಟೆ ಬೇರೆ ಹಾಕಿಲ್ದ ಎಲ್ಲ ವಿಡಿಯೋ ಮಾಡಿದಾರಲ್ಲ ಸರ್ ಹಾಡಲ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಫಸ್ಟು ಅದು ಓನೇ ನನ್ನ ಲೈಕ್ ಟಾರ್ಚರ್ ಮಾಡಿ ಮಾಡ್ಸೋರೆ. ಅದು ಮನಸ್ಸಿನ ಮಾತು. ಇಂಥವೆಲ್ಲ ಬರ್ಬೇಕು ಹೊರಗೆ. ಫಸ್ಟ್ ನಾನು ಇವನ್ ಮಾಡ್ತಾನಂತ ಅನ್ಕೊಂಡಿದ್ದೆ, ಬಟ್ ನಾನೇ ಮಾಡಿಸ್ಬಿಟ್ಟು. ಖುಷಿ ಆಯ್ತಾ? ಅಂದ್ರೆ ಸಂಪೂರ್ಣವಾಗಿ ಕಲಾವಿದರಾಗಿ ನೋಡಕ್ ಸಿಕ್ತು ನಮಗೆ, ಬಹಳ ಅಪರೂಪ. ಆ ತರ ಎಲ್ಲ ಸಿಗೋದಿಲ್ಲ. ಅಪ್ಪ ಚೆನ್ನಾಗೇ ಮಾಡವ್ರೆ. ಅಂಡ್ ಅವರು ನಮಗೆ ಸಪೋರ್ಟ್ ಮಾಡವ್ರೆ ಜಾಸ್ತಿ. ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕಂತ ಮನೇಲಿ ಜಾಸ್ತಿ ನನ್ನ ಬೈತಾರೆ. ಹೇಳಪ್ಪ, ಹೇಳಿ, ನಮ್ಗೆ ಕೇಳಿಸ್ಕೊತೀವಿ. ಲೈಕ್ ಇವಾಗ ನಾನು ಒಂದ್ಸತಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ 100 ಟೈಮ್ಸ್ ಮಾಡಿಸ್ತಾರೆ. ಅರ್ಥ ಆಗುತ್ತೆ. ಎಲ್ಲಿ ನೀವು ಸಾಂಗ್ ಅಲ್ಲಿ ಬಟ್ಟೆ ಬಿಚ್ಚಿದ್ರು ಅಲ್ಲೇ ಗೊತ್ತಾಯ್ತು ಅವ್ರಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ. ನೀವು ಮಾತಾಡ್ಬೇಕು. ನಿಮಗೆ ಎಷ್ಟು ಖುಷಿ ಆಯ್ತು ನಿಮ್ಮದಲ್ಲದೆ ನಿಮ್ಮ ಫ್ರೆಂಡಿನ ಬಟ್ಟೆ ಬಿಚ್ಚಿದಕ್ಕೆ? ನನಗೆ ಫಸ್ಟ್ ಹೇಳ್ದಾಗ ನಂಗೆ ಫುಲ್ ಭಯ ಆಯ್ತು. ಆಮೇಲೆ ಹೆಂಗೊಂದು ಮಾಡಿ ಇವನ್ ಕಡೆ ಡೈವರ್ಟ್ ಮಾಡಿ ಸಖತ್ ಖುಷಿ ಆಯ್ತಲ್ಲ? ಸಖತ್ ಖುಷಿ ಆಯ್ತು. ಎಸ್, ಜಸ್ಟ್ ಪಾಪ ಈ ನಗು ಹೀಗೆ ಕೊನೆ ತನಕ ಇರಲಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಿನಿಮಾ ತಂಡದಿಂದ ಗಿಡವನ್ನ ಕೊಡುವ ಮೂಲಕ ಗೌರವ ಕೊಡ್ಬೇಕು ಅಂತ ಕೇಳಿ ಒಟ್ಟಿಗೆ ಆಗಿದೆ. ಹೇಳಿ ನಿಮ್ಮ ಸಿನಿಮಾದ ಬಗ್ಗೆ, ನಿಮ್ಮ ಹಾಡಿನ ಬಗ್ಗೆ. ಮೊದಲನೇದು ಇಲ್ಲಿ ಬಂದಿರೋ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗೆ ದಯವಿಟ್ಟು ಸಣ್ಣ ಕ್ಷಮೆ. ಹಾಗೆ ನಮ್ಮ ಲಹರಿ ಆಡಿಯೋ ಓನರ್ ವೇಲು ಸರ್ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ಕ್ಷಮಿಸಿ ಮೇಡಮ್, ಮುಂದುವರಿಸಿ. ಇಲ್ಲಿ ಬಂದಿರುವ ನಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರು, ಮೀಡಿಯಾ ಅವರು, ಪ್ರೆಸ್ ಅವರು, ಸೋಷಿಯಲ್ ಮೀಡಿಯಾ ಅವರು ಎಲ್ಲರಿಗೂ, ಮತ್ತು ಇಲ್ಲಿ ಗುರಿ ಟೀಮಿಂದ ಇಲ್ಲಿ ಬಂದಿರೋ ಗಣ್ಯರಿಗೂ ಎಲ್ಲರಿಗೂ ಸ್ವಾಗತ ಅಂತ. ಈ ಮೂವಿ ಆ್ಯಕ್ಚುಲಾಗಿ ನಮ್ಮ ಮನೆಯವ್ರ ಕ್ಯಾಮ್ರಾಮ್ಯಾನು ಸಿನಿಮಾಟಕ್ ಫಸ್ಟು ಒಂದು ಟ್ರೈ ಮಾಡಿದ್ದಾರೆ. ಅದು ಹೆಂಗೆ ಅಂತ ಇವಾಗ ನೋಡಿದರೆ ಗೊತ್ತಾಗ್ತಾ ಇದೆ. ಬೇರೆಯವ್ರು ಹೇಳೋದಕ್ಕಿಂತ ನಾವು ನೋಡಿದ್ರೆ ಅದು ಫೀಲ್ ಆಗುತ್ತಲ್ಲ. ಹಾರ್ಟ್ ಟಚಿಂಗ್ ಆಗಿತ್ತು. ಎರಡನೇ ಸಾಂಗು ಕಣ್ಣಲ್ಲಿ ನೀರೇ ಬಂದಿದೆ. ಅವರು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತು, ಬಟ್ ನಮ್ಮ ಮಗನ ಇಷ್ಟು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವನ ಬಾಯಿಂದ ಬಂದಿರೋದಕ್ಕೆ ಇನ್ನೂ ಸ್ವಲ್ಪ ಹ್ಯಾಪಿಯಾಗೂ ಇದೆ. ಇದು ಇನ್ನೂ ಸ್ವಲ್ಪ ದಿವಸ ಕಂಟಿನ್ಯೂ ಆಗಬೇಕು ಅಂತ ಎಲ್ಲರೂ ಬ್ಲೆಸ್ ಮಾಡಿ, ವಿಶ್ ಮಾಡಿ. ನಿಮ್ಮ ಕೈಯಲ್ಲಿದೆ ಈ ಒಂದು ಟ್ರೈನ ಇನ್ನೂ ಸ್ವಲ್ಪ ದೊಡ್ಡ. ನಮಸ್ಕಾರ. ಬಂದಿರೋ ಗಣ್ಯರಿಗೆ, ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರ. ಮಕ್ಕಳು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲ ಮೂವಿ ಬಂದು ಥಿಯೇಟರ್ಸಲ್ಲಿ ನೋಡಬೇಕು, ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಬೋದು. ಎಸ್ ಸರ್. ಹೀರೋ ಸರ್ ಇಬ್ರು. ಎಸ್. ಎಲ್ಲ ಪತ್ರಿಕಾ ಸಾಹೇಬರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಇವತ್ತು ಚಿತ್ತಾರ ಫಿಲ್ಮ್ ಅವಾರ್ಡ್ಸ್ ಫಂಕ್ಷನಲ್ಲಿ ನಾನು ಒಂದು ಗೆಸ್ಟಾಗಿ ಹೋಗಿದ್ದೆ. 4:15 ಬಿಡ್ತೀನಿ ಅಂತಂದ್ರು. 5 ಗಂಟೆ 6, 7, 7:15 ಆಗೋಯ್ತು. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ 45 ವರ್ಷ ಪ್ರೆಸ್ ಮೀಟಲ್ಲಿ ½ ಅನ್ ಅವರ್ ಲೇಟಾಗಿ ಬಂದಿರೋದು ಇದೆ ಅನ್ಕೊಂತೀನಿ. ಕ್ಷಮೆ ಇರಲಿ. ಗುರಿ ಅಂಡವರ್ ಪಿಕ್ಚರ್ ಗುರಿ ನಾನು ನೋಡಿದ್ದೇನೆ. ಅದಾದ್ಮೇಲೆ ಇದೇ ಗುರಿ, 2 ಗುರಿ. ಈ ಗುರಿನಲ್ಲಿ 2 ಹಾಡಿದೆ. ಅಫ್ಕೋರ್ಸ್ ಸೆಲ್ವರಾಜ್ ಅವರು ಅದ್ಭುತವಾಗಿ ಫೋಟೋಗ್ರಫಿ ಇದು ಸಿನಿಮಾ ಮಾಡಿದ್ದಾರೆ. ಸಾಂಗ್ಸ್ ವಿಜುವಲ್ ನಾನು ನೋಡಿದ್ದೀನಿ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಭಾಳ ಪ್ರೊಫೆಷನಲ್ ಡೈರೆಕ್ಟರ್ ಅವರು. ಚೆನ್ನೈನಲ್ಲಿ ಮಣಿರತ್ನಂ ಸರ್ ಅವ್ರ ಟೀಮಲ್ಲಿ ಭಾಳ ದೊಡ್ಡ ಡೈರೆಕ್ಟರ್ ಹತ್ರ ಅಸೋಸಿಯೇಟಾಗಿ ಮಾಡಿ ತುಂಬ ಪ್ರೊಫೆಷನಲಿ ಇಸ್ ವೆರಿ ವೆರಿ ಸೌಂಡ್. ಮತ್ತು ನಮ್ಮ ಪಳನಿಯವ್ರ ಬಗ್ಗೆ ಹೇಳಬೇಕಲ್ಲ. ಸೊ ಈಸ್ ಅ ವಂಡರ್ಫುಲ್ ಮ್ಯೂಸಿಕ್.
ಎರಡು ಹಾಡಿಗೂ ಸಾಹಿತ್ಯ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು. ಏನೋ ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳೋಂಗಿಲ್ಲ ಇದು. ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ. ಪ್ರತಿಯೊಂದು ಶಾರ್ಟು, ಲೈಟಿಂಗು ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕುಚಕ್ಯತೆಯನ್ನು ಮಾಡಿದ್ದಾರೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಈ ಪಿಕ್ಚರ್ ಡೆಫಿನೆಟ್ಲಿ ಹಿಟ್ಟಾಗುತ್ತೆ, ಅವಾರ್ಡು ಬರುತ್ತೆ ನಿಮಗೆ. ಸಬ್ಜೆಕ್ಟ್ ಚೆನ್ನಾಗಿದೆ. ಅವತ್ತು ಬಹಳ ಹೊತ್ತು ನಾವು ಮಾತಾಡೋದು, ನಾನು ಪಳ್ಳಿಯವರು ಮಾತಾಡಿದಾಗ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ನಮ್ಮ ಪಳ್ಳಿಯವ್ರ ಬಗ್ಗೆ ನಾನು ಹೇಳಲೇಬೇಕು. ಅವ್ರು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಸಂಯೋಜನೆ ಮಾಡುವಂಥ ಸಂಗೀತ ನಿರ್ದೇಶಕರು. ಲೈವ್ ಮ್ಯೂಸಿಕ್ಕು ಮತ್ತು ಅವ್ರು ಮಾಡುವಂಥ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಹಾಡುಗಳು. ಅದು ಯಾಕೋ ಸರಸ್ವತಿ ಇದೆ, ಲಕ್ಷ್ಮಿ ಹತ್ರ ಬರ್ತಾ ಇಲ್ಲ, ಸಕ್ಸಸ್ ಬರ್ತಾ ಇಲ್ಲ. ಬಟ್ ಅಲ್ಲಿ ಪಳ್ಳಿ ಸರ್, ಐ ಟೆಲ್ ಯು ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ನೀವು ಎ ಆರ್ ರೆಹಮಾನ್ ಮಟ್ಟಿಗೆ ಬೆಳಿತೀರ. ಐ ವಿಶ್ ಯು ಆಲ್ ದ ಬೆಸ್ಟ್. ಈಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ. ಗಾಡ್ ಬ್ಲೆಸ್ ಯು. ಐ ವಿಶ್ ಆಲ್ ದ ಬೆಸ್ಟ್ ಸರ್. ಪ್ರೊಡ್ಯೂಸರ್ಗೆ ಎಲ್ಲರೂ ಒಳ್ಳೇದಾಗಲಿ. ಕ್ಷಮೆ ಇರಲಿ ನಾನು ಲೇಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಗುರು ಇಲ್ಲದೆ ಗುರಿ ಇಲ್ಲ ಅನ್ನೋ ಮಾತು ಸತ್ಯ. ಈ ಚಿತ್ರ ಗುರು ಮತ್ತು ಶಿಷ್ಯಂದಿರಗಳ ನಡುವೆ ನಡೆಯುವಂಥ ಒಂದು ಅದ್ಭುತವಾದ ಚಿತ್ರ. ನಾನು ಆ್ಯಕ್ಚುಲಿ ಈ ಸಿನಿಮಾ ಮುಗಿಸಿದ್ದೀನಿ. ಕೆಲವು ಸೀನ್ ಅಂತೂ ಕಣ್ಣಲ್ಲಿ ನೀರು ಬರೆಸುತ್ತೆ. ಎಸ್ಪೆಷಲಿ ಕಾಪಾಡೋ ಸಾಂಗ್, ರಾಜೇಶ್ ಹಾಡಿರೋ ಸಾಂಗ್ ಅಂತೂ ಇದು ಬರೀ ಒಂದು ಬಿಟ್ ಅಷ್ಟೇ. ಅದು ಇಡೀ ಸಿನಿಮಾದಲ್ಲಿ ಈ ಸೆಂಟಿಮೆಂಟ್ ಬಿಟ್ವೀನ್ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ ಕ್ಯಾರಿ ಔಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ತೊಗೊಂಡ್ಬಂದಿದ್ದಾರೆ. ಈ ವಿತ್ ಡೈರೆಕ್ಟರ್ ಪರ್ಮಿಷನ್ ನಾನು ಇದರದ್ದು ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಖುಷಿ ಪಡ್ತೀರಾ. ಒಂದು ಹಳ್ಳಿ, ಒಂದೇ ಸ್ಕೂಲು, ಒಂದೇ ಮಾಸ್ಟ್ರು, 4-5 ಸ್ಟೂಡೆಂಟ್ ಕ್ಲಾಸಸ್. 5th ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು, 1st ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು. ಇಲ್ಲಿ ನಡೆಯುವಂಥ ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಗಳ ಮಧ್ಯೆ ನಡೆಯುವಂಥ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಗ್ಬಿಡುತ್ತೆ. ಅಲ್ಲಿ ಈ ಮಕ್ಕಳು ಹೇಗೆ ಮತ್ತೆ ಹೊರಗೆ ಬಂದು ಕಷ್ಟಪಟ್ಟು ಆ ಶಾಲೆನ ಓಪನ್ ಮಾಡ್ತಾರೆ ಅನ್ನೋದೇ ಈ ಚಿತ್ರ. ತುಂಬ ಚೆನ್ನಾಗಿದೆ. ನನಗೆ ಈ ಫಸ್ಟು ಚಡ್ಡಿ ಅನಿಸಿದೆ, ಅದನ್ನೇ ಕೇಳ್ತಿದ್ರು. ಓಕೆ, ಬಟ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು. ನಿಮ್ಗೆ ದೇವರು ಒಳ್ಳೇದು ಮಾಡಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎಲ್ರಿಗೂ, ಇಲ್ಲಿ ಬಂದಿರೋದಕ್ಕಂತ ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಸಂದೀಪ್ ಮಾನವಿ ಸರ್. ಹಾಗೆ ಮೊದಲು ಕ್ಷಮಿಸ್ಬಿಡಿ ನನ್ನ ಹೆಸರು ತಪ್ಪಾಗಿ. ಪಳನಿ ಕೂಡ ಇದ್ದಾರೆ, ಸಂದೀಪ್ ಪಳನಿ ಹೇಳಿದ್ರು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೇಳಬೇಕಾದ್ರೆ ನನಗೂ ಸೆಲ್ವಮ್ಮಗೂ ನಮ್ಮ ಸಂಬಂಧ 19 ವರ್ಷದಿಂದ. ಸೊ ನಾನು ಫಸ್ಟ್ ಸಿನಿಮಾಗೆ ಆ್ಯಸ್ ಡೈರೆಕ್ಟರ್, ಅವ್ರು ಕ್ಯಾಮ್ರಾಮನ್ ಆಗಿದ್ದು. ಸೊ ನಾವು ಒಟ್ಟಿಗೆ 6 ಸಿನಿಮಾ ಮಾಡಿದ್ವಿ ಆ್ಯಸ್ ಎ ಡೈರೆಕ್ಟರ್, ಕ್ಯಾಮ್ರಾಮನ್. ಸೊ ಅವರ 2 ಸಿನಿಮಾ ಅವರು ಡೈರೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಪಡಿಕಾದಪ್ಪ, ತಮಿಳ್ ಮತ್ತು ಗುರಿ. ಸೊ ಇದರಲ್ಲಿ ಒಂದು ವಿಡಿಯೋ ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ. ಶಿಸ್ತು, ಸ್ಟ್ರಿಕ್ಟ್ ಪಾತ್ರ, ಖುಷಿಯಾಯಿತು ಪಾತ್ರ. ಆ್ಯಂಡ್ ಕಮಿಂಗ್ ಟು ಸಾಂಗ್ಸ್, ಮಕ್ಕಳನ್ನು ಡೈರೆಕ್ಟ್ ಮಾಡೋದು ತುಂಬ ಕಷ್ಟ. ಅದನ್ನು ಸೆಲ್ವಂ ಮಾಡಿದ್ದಾರೆ. ಒಂದು ಮಣಿರತ್ನಂದು ಅಂಜಲಿ ಸಿನಿಮಾ ನೆನಪಾಯ್ತು ನನಗೆ. ಹಾಗೆ ಸೆಲ್ವಂ ಮಾಡಿದ್ದಾರೆ. ಸೊ ಅದು ಒಂದು ವೆರಿ ಹೋಟೆಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಕಷ್ಟ, ನನಗೆ ಗೊತ್ತು. ಇವಾಗ ನಾನು ಕೂಡ ಮಕ್ಕಳು ಸಿನಿಮಾ ತುಂಬ ಕಷ್ಟ. ಸೊ ಬಟ್ ಥ್ಯಾಂಕ್ ಯು ಸೆಲ್ವಂ ಫಾರ್ ಗಿವಿಂಗ್ ಪಾರ್ಟ್. ಆ್ಯಂಡ್ ಮಕ್ಕಳ ಜೊತೆ ನಿಮ್ಮ ಮಗ ಒಂದು ಹೇಳ್ಬೇಕು, ಏನು ಟ್ರಿವಿ ಅಂತ. ನನ್ನ ಫಸ್ಟ್ ಸಿನಿಮಾ SMS 6260 ಅವ್ರು ಡೈರೆಕ್ಟರ್ ಆಗುವಾಗ ನನ್ನ ಮಗ ಅದರಲ್ಲಿ ಆ್ಯಕ್ಟ್ ಮಾಡಿದ್ದ. ಸೆಲ್ವಂ ಕ್ಯಾಮ್ರಾಮನ್ ಆಗಿದ್ದ, ಅವಾಗ ಚಿಕ್ಕವನಾಗಿದ್ದ. ಸೇಮ್ ಏಜ್ ಈಗ ಒಂದು ಮಗ ಇದ್ದಾನೆ. ಸೊ ಅದೇ ನೆನಪಾಯ್ತು ನನಗೆ. ಸಿನಿಮಾ ಒಳ್ಳೆ ಆಲ್ ದಿ ಬೆಸ್ಟ್ ಆಗಲಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನನ್ನ ಪ್ರೀತಿಯ ಎಲ್ಲ ಮೀಡಿಯಾದವರಿಗೆ ನನ್ನ ಅಭಿನಂದನೆಗಳು. ಚಿತ್ರ ತುಂಬ ಚೆನ್ನಾಗಿದೆ. ಈ ಚಿತ್ರದಲ್ಲಿ ಬರುವ ಒಂದು ಸಾಂಗು ಈ ಚಿತ್ರಕ್ಕೆ ಬೆನ್ನೆಲುಬು. ಸೆಲ್ವಂ ಅವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಹಾಗೆ ನನ್ನ ಹಳೆಯ ಗೆಳೆಯರಾದ ಅಚ್ಯುತ್ ಕುಮಾರ್, ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ. ಮುಂದಕ್ಕೆ ಈ ಪಿಕ್ಚರು ಯಶಸ್ವಿ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ. ಹಾಗೆ ರಿಲೀಸ್ ಆದ ತಕ್ಷಣ 25 ದಿವಸದಲ್ಲಿ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ. ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ಬೋದು. ಥ್ಯಾಂಕ್ ಯು.
ಎಸ್ಪೆಷಲಿ ಸೆಲ್ವಂ ಸರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಸೊ ನಾನು ಸೆಲ್ವಂ ಸರ್ ಜೊತೆ 2ನೇ ಮೂವಿ ಮಾಡ್ತಿರೋದು. ಒಂದು ತಮಿಳ್ ಮೂವಿ ಮಾಡಿದ್ದೀನಿ, ಇದೊಂದು ಪಾತ್ರ ಈ ಮೂವಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ IPS ಆಫೀಸರ್ ಆಗಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಲ್ವಂ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತು ವೇದಿಕೆ ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.